ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ. ಈ ಸೈಡ್ ನೋಡಬೇಕಾದ್ರೆ ಮಾರ್ನಿಂಗ್ ಆಯ್ತಲ್ವ. ಸೊ ಎಲ್ಲರೂ ಮನೆ ಬಾಗಿಲ ಮುಂದೆ ರಂಗೋಲಿ ಹಾಕಿರ್ತಾರೆ. ಆ್ಯಕ್ಚುಲಿ ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ, ಬಟ್ ನಂಗೆ ಬಿಡಿಸೋಕ್ಕೆ ಬರಲ್ಲ. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ನಮ್ಮ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇತ್ತು. ಅಂದರೆ ರಂಗೋಲಿ ಬಿಡಿಸಬೇಕು ಅಂದರೆ ಅದು ನಮ್ಮ ಬಾಡಿ ಪಾರ್ಟ್ಸ್ ಬಿಡಿಸುವಂಥ ಒಂದು ಕಾಂಪಿಟೇಷನ್ ಇತ್ತು. ಬಟ್ ನಾನು ಫಸ್ಟ್ ಟೈಮ್ ಆಗ ಆ ಪಾರ್ಟಿಸಿಪೇಷನ್ ಮಾಡಿದೆ. ಬಟ್ ಏನು ರಿಸಲ್ಟ್ ಅಂದರೆ ನಂಗೆ ಥರ್ಡ್ ಪ್ಲೇಸ್ ಸಿಕ್ತು. ಸೊ ನಂಗೆ ಬಂದು ತುಂಬ ಶಾಕ್ ಆಯ್ತು. ಯಾಕಂದರೆ ನನಗೆ ರಂಗೋಲಿ ಬಿಡಿಸೋಕ್ಕೆ ಬರಲ್ಲ. ಬಟ್ ನಾನು ಹ್ಯೂಮನ್ ಬಾಡಿ ಪಾರ್ಟ್ ಆ ರಂಗೋಲಿ ಪುಡಿಯಲ್ಲಿ ಮಾಡಿದೆ. ಬಸ್ ಚೆನ್ನಾಗಿ ಬಂದಿತ್ತು. ಏನೋ ಗೊತ್ತಿಲ್ಲ, ಪುಣ್ಯದಲ್ಲಿ ಥರ್ಡ್ ಪ್ಲೇಸ್ ಸಿಕ್ಕಿತ್ತು. ಬಟ್ ನಂಗೆ ಹ್ಯಾಪಿ ಪ್ರೈಸ್ ಕೊಟ್ರಲ್ಲ ಅಂತ. ನೋಡಿ ಈ ಸೈಡೆಲ್ಲ ಹೂವು ಸೇಲ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಮಾರ್ನಿಂಗ್ ನೋಡೋಕ್ಕೆ. ನಂಗೆ ಎರಡು ಸ್ಮೆಲ್ ಚೆನ್ನಾಗಿತ್ತು. ಮಲ್ಲಿಗೆ ಹೂವು ತೊಗೊಂಡು ಕೈಯಲ್ಲಿ ಹಿಡ್ಕೊಂಡೆ, ತೊಗೊಂಡೋಗಿ ಫಸ್ಟ್ ನಮ್ಮ ಸರ್ಗೆ ಕೊಟ್ಟೆ, ವಿಶ್ ಮಾಡಿದೆ ಗುಡ್ ಮಾರ್ನಿಂಗ್ ಅಂತ. ನೆಕ್ಸ್ಟ್ ನಂಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಜೆರಾಕ್ಸ್ ಮಾಡಿಸೋಕ್ಕಿತ್ತು, ಅವ್ರಿಗೆ ಎಲ್ಲ ತಿರುಗಿದೆ. ನಂತರ ನನ್ನ 90s ಫೇವ್ರೆಟ್, ನಾನು 2K 90s ಫೇವ್ರೆಟ್, ನಾನು ಚಾಕ್ಲೇಟ್ ಫೇವ್ರೆಟ್ ನಾನು ನಂತರ ಹೋಟೆಲ್ಗೆ ಹೊರಗಡೆ ಹೋದ್ವಿ. ಇದು ಆಂಧ್ರ ಸ್ಟೈಲ್ ಹೋಟೆಲ್, ಬೆಂಗಳೂರು ಅಲ್ಲಿ ಇದೆ. ಸೊ ಇಲ್ಲಿ ಬಂದು ಊಟ ನಮ್ಮ ಮನೆ ಊಟ ಥರನೇ ಇತ್ತು. ಪಪ್ಪು ಸಾರು, ಆಂಧ್ರ ಸ್ಟೈಲ್ ಅಪ್ಲಮ್, ಪಪ್ಪು ಸಾರು ಎಲ್ಲ ಚೆನ್ನಾಗಿತ್ತು. ಬಟ್ ಮೊಸರು ಎಲ್ಲ ಪುಡಿ ಏನೋ ವೆರೈಟೀಸ್ ಇತ್ತು, ಎಲ್ಲ ಆಂಧ್ರ ಸ್ಟೈಲ್ ಅಂತೆ, ನಂಗೆ ಗೊತ್ತಿಲ್ಲ ಅಷ್ಟು. ಬಟ್ ತುಂಬ ಚೆನ್ನಾಗಿತ್ತು, ಮನೆ ಊಟ ಥರನೇ. ಮತ್ತೊಂದು ಅಂಜಲ್ ತವಾ ಫ್ರೈ ತೊಗೊಂಡ್ವಿ. ಆ್ಯಕ್ಚುಲಿ ಒನ್ ಫಿಶ್ ನೋಡಿ, ಇದೆ ಮಯೂರ ಹೋಟೆಲ್ ಅಂತ ಬ್ಯಾಂಗ್ಳೂರಲ್ಲಿರೋದು, ತುಂಬ ಫೇಮಸ್, ತುಂಬ ಚೆನ್ನಾಗಿತ್ತು ಆಂಧ್ರ ಸ್ಟೈಲ್ ಊಟ. ಅಂದರೆ ಒನ್ ಪೀಸ್ ಅದು ಫಿಶ್ ಇದೆ ಅಲ್ಲ, ಒನ್ ಪೀಸ್ ಫುಲ್ ಫಿಶ್ಗೆ ಎಷ್ಟು ರುಪೀಸ್ ಅಂತ ಕೇಳ್ತೀರಾ, 400 ರುಪೀಸ್. ನನಗೂ ಶಾಕ್ ಆಯಿತು. ನನಗೆ ಊಟ ಮಾಡಿ ಆದಮೇಲೆ ಗೊತ್ತಾಗಿದ್ದು ಅಷ್ಟು ರೇಟ್ ಅಂತ. ಬಟ್ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು, ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಊಟ ಥರನೇ ಇತ್ತು. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಮೀಟ್ ಮಾಡೋಣ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ. ಬಾಯ್ ಎಲ್ರಿಗೂ.